ವೀಕ್ಷಕರೇ ನಮಸ್ಕಾರ. ಅವ್ರು ಅಡವಿಯಿಂದ ಲತಾ ಅಂತ. ನಮ್ಮೂರಲ್ಲಿ ಬೆಳ್ಚಿ ಮೀನು ಅಂತ ಬಂದಿದ್ದು ಹೊಳಿ ಮೀನು. ಇದೆಲ್ಲರೂ ಇಷ್ಟಪಡ್ತಾರೆ ಈ ಮೀನನ್ನ. ಇದು ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಮೀನು ಕರಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಗ್ಗರಣೆಗೆ 2 ಈರುಳ್ಳಿ, ಸ್ವಲ್ಪ 2 ಟೊಮಾಟಿ, ಸ್ವಲ್ಪ ಕೊಬ್ಬರಿ, 1 ಇಂಚು ಶುಂಠಿ, ಸ್ವಲ್ಪ ಧನ್ಯ, ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 ಪಲಾವ್ ಎಲೆ ಒಗ್ಗರಣೆಗೆ, 1 2 ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, 1 2 ಲವಂಗ, ಸ್ವಲ್ಪ ಜೀರಿಗೆ, 1 5 ಮೆಣಸಿನಕಾಳು. ಮಾಡುವ ವಿಧಾನ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ತೊಳೆಯೋಕ್ಕೆ ಟೈಮ್ ಭಾಳ ತೊಗೊಂತು. ಹಾಕ್ತಾಯಿದ್ದೀವಿ ಮೆಣಸಿನ್ಕಾಯಿ, ಮೆಣಸಿನ್ಕಾಳು ಹಾಕ್ತಾಯಿದ್ದೀನಿ, ಲವಂಗ ಹಾಕ್ತಾಯಿದ್ದೀನಿ, ಮೀನು ಹಾಕ್ತಾಯಿದ್ದೀನಿ. ಅದನ್ನು ತಕ್ಕೋಬೇಕು. ಮೀನನ್ನು ತಕ್ತೀವಿ. ಇದೇ ಎಣ್ಣೆಗೆ ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿರಲಿ. ಮಿಕ್ಸರ್ ಜಾರ್ ತೊಗೊಳೋಣ. ಮಿಕ್ಸರ್ ಜಾರ್ಗೆ 2 ಟೊಮೊಟೊ ಹಾಕ್ಬಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಧನ್ಯ. ಇದನ್ನು ರುಬ್ಕೊಂಬರೋಣ. ಈರುಳ್ಳಿ ಹಸಿ ವಾಸನೆ ಹೋಗಿ ಒಂಚೂರು ಕಂದು ಬಣ್ಣ ಬಂದಿದೆ. ಆವಾಗ ಇದು ರುಬ್ಬಿರೋ ಮಸಾಲೆನ ಸೇರ್ಪಡೆ ಮಾಡೋಣ. ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ವಿ. ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಕಾಲು ಚಮಚ. ನೀವು ಖಾರ ತಿನ್ನೋರಾದರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ನೀರು ಅಷ್ಟು ಹಾಕ್ತಾಯಿದ್ದೀನಿ. ತೀರಾ ತೆಳು ಬೇಡ. ಕುದೀತಾ ಇದೆ ಈಗ. ಉಪ್ಪು ಖಾರ ಇವಾಗಲೇ ನೋಡ್ಕೊಂಡ್ಬಿಡಿ. ಇವಾಗಲೇ ನೋಡಿಕೊಂಡು ಮೀನು ಹಾಕಿ 1 5 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ ಕುದೀತಾ ಇದೆ. ಅದು ಬೇಯಿಸಿ ತೆಗ್ದಿರೋ ಅಂಥ ಮೀನನ್ನ ಹಾಕ್ತಾಯಿದ್ದೀನಿ. ಕರೆದು ಉಳಿದಿರೋ ಎಣ್ಣೆ ಬಸ್ತಿರುತ್ತೆ ಮೀನಲ್ಲಿ, ಅದನ್ನು ಇದಕ್ಕೆ ಸೇರಿಸ್ಬೇಕು. ತುಂಬ ರುಚಿಯಾಗುತ್ತೆ ನೋಡಿ. ಚಿಕ್ಕ ಮೀನು ಆದ್ರೂ ಎಷ್ಟು ಬಿಡಿ ಬಿಡಿಗೆ ಇದ್ದಾವೆ, ಕಂಡ ಹೊಡೆದಿಲ್ಲ. ಇದು ಇವಾಗ 5 ನಿಮಿಷ ಬಿಡೋಣ ಮುಚ್ಚಿ. ನೋಡೋಣ ಬನ್ನಿ ವೀಕ್ಷಕರೇ ಹೆಂಗಿದೆ ಅಂತ. ನೋಡಿ ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿ ಆಗುತ್ತೆ. ಎಣ್ಣೆ ಬಿಟ್ಟಿದೆ, ಬಂದ್ ಮಾಡ್ತಾಯಿದ್ದೀನಿ, ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತೈತೆ ನೋಡಿ ವೀಕ್ಷಕರೇ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ.